ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ರೆಗ್ಯುಲರ್ ಆಗಿ ನಾನು ಎಕ್ಸಸೈಸ್ನ ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ವಲ್ಪ ಮೆಡಿಟೇಷನ್ನ ಮಾಡಿಕೊಂಡು ಎಲ್ಲನೂ ಮುಗಿಸ್ಕೊಂಡೆ. ಬೆಳಗ್ಗೆ ಏನೇನಿತ್ತು ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿಗೆ ಏನು ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಮೆಡಿಟೇಷನ್ ಮಾಡಬೇಕು ಅಂತ ಕೂತ್ಕೊಂಡೆ, ಆದರೆ ತಿಂಡಿಗೆ ಏನು ಮಾಡಬೇಕು ಅನ್ನೋದು ತಲೆ ಒಳಗೆ ಬಂದುಬಿಡ್ತು. ಅದಕ್ಕೆ ಬೇಗ ಕಂಡುಬಿಟ್ಬಿಟ್ಟೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಚೆ ಕಡೆ ಒಳ್ಳೆ ಗಾಳಿನ ತೊಗೊಂಡೆ. ಯಾಕಂದರೆ ಬೆಳಗ್ಗೆ ಆಗ್ತಾ ಕರೆಕ್ಟಾಗಿ ಗಾಳಿ ಬೀಸೋದಿಲ್ಲ, ತುಂಬ ಬಿಸಿಲಾಗುತ್ತೆ. ಸೂರ್ಯ ಎದ್ದೊಳಕ್ಕಿಂತ ಮುಂಚೆ ನಾನೇ ಎದ್ಬಿಟ್ಟಿದ್ದೆ. ನಾನು ಎದ್ದು ಆಚೆ ಹೋಗಿ ಕೂತ್ಕೊಂಡ್ಮೇಲೆ ಸೂರ್ಯ ಹುಡ್ತಾ ಇದ್ದ. ಸೊ ಅದನ್ನು ನೋಡಿಕೊಂಡು ತಿಂಡಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದು ನಾನಿಲ್ಲಿ ಹಾಗಲಕಾಯಿ ಪಲ್ಯನ ತೊಗೊಂಡು ಹಾಗಲಕಾಯಿ ತೊಗೊಂಡು ಪಲ್ಯನ ಮಾಡ್ತಾಯಿದ್ದೀನಿ. ಅದಕ್ಕೆ ರಾತ್ರಿಯೇ ಕಡಲೆಕಾಳು ನೆನೆ ಹಾಕಿದ್ದೆ. ಅದಕ್ಕೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ. ಡೈಲಿ ಏನಾದರೂ ತಿಂಡಿ ಮಾಡಲೇಬೇಕಾಗುತ್ತೆ, ಅದರದ್ದೇ ಒಂದು ದೊಡ್ಡ ಚಿಂತೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಕಡಲೆಕಾಳು ನೆನೆ ಹಾಕಿದ್ದೆ, ಹಾಗಲಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಹಾಗೆ ಸಂಜೆ ದಿಲ್ಲು ಹಾಗೆ ಇವರು ರುಕ್ಕಮ್ಮ ಬಂದಿದ್ದರು. ಸಂಜೆ ಹಾಗೆ ವಾಕ್ ಮಾಡ್ಕೊಂಡು ಹೋಗಿ ಏನಾದರೂ ಚಾಟ್ ಚೆನ್ನಾಗಿ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಗೋಬಿ ತಿನ್ನೋಕ್ಕೆ ಹೋಗಿದ್ವಿ. ತುಂಬ ಸೆಕೆ ಅಂದರೆ ತುಂಬ ಸೆಕೆ, ಮನೆ ಒಳಗೆ ಇರೋಕ್ಕಾಗ್ತಾಯಿರಲಿಲ್ಲ. ಅದಕ್ಕೆ ಟೆರೆಸ್ ಮೇಲೆ ಚಾಪೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಗಾಳಿ ತೊಗೊಂಡ್ವಿ. ಅಂದರೆ ಆಲ್ಮೋಸ್ಟ್ ಒಂದು 11ವರೆಗೂ ಅಲ್ಲೇ ಇದ್ವಿ, 11:30ವರೆಗೂ. ಆಮೇಲೆ ಪ್ರೇಮ್ ಆಂಟಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆ ಒಳಗಡೆ ಬಂದ್ವಿ. ಜೋರಾಗಿ ಹಾಯ್ ಚಪಾತಿ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ, ವಿಡಿಯೋ ಕಾಲ್. ನೀ ಹಾಯ್ ಮಾಡಂದ್ರೆ ಎಲ್ಲ ನೋಡೋದು. ಹಾಯ್ ಮಾಡಿ. ಹಾಯ್ ಗಾಯ್ಸ್ ಅನ್ನು. ಹಾಯ್ ಗೈಸ್. ಇವತ್ತು ನಾವು ಬೆಂಗಳೂರಿಂದ ಹಾಸನಿಗೆ ಬಂದಿದ್ದೀವಿ. ಯಾರು ಇನ್ನು ತೋರಿಸಲ್ಲ, ನಾನು ಯಾರಿಗೂ ಹೇಳಿಲ್ಲ, ತುಂಬ ಸೀಕ್ರೆಟ್ ಆಗಿದ್ದೀವಿ. ಆದರೆ ಒಬ್ರಿಗಂತೂ ಗೊತ್ತಾಗಿದೆ ನಾವು ಬಂದಿರೋದು. ಯಾರಿಗೆ ಗೊತ್ತಾ? ಇಲ್ಲಿ ನೋಡಿ. ಹಾಯ್ ಮೇಡಮ್, ಹಾಯ್, ಸೇ ಹಾಯ್. ಕಿಸಿಕೊಂಡು ಮಮ್ಮಗೆ. ವೆರಿ ಗುಡ್. ಗುಂಡನ್ನು ಮೀಟ್ ಮಾಡಿದ್ದೀವಿ ಬಂದು. ಸೊ ಬೆಳಗ್ಗೆ ಆಗಿದೆ, ನಿನ್ನೆ ನೈಟ್ ಬಂದಾಗ 10:30 ಆಗಿತ್ತು. ಸೊ ಇವಾಗ ತಿಂಡಿ ತಿನ್ನೋಕ್ಕೆ ಹೋಗಬೇಕು. ತಿಂಡಿ HVRಗೆ ಹೋಗೋಣ ಅಂತ ತುಂಬ ದಿವಸ ಆಗಿದೆ. ಮೊನ್ನೆ HVRಗೆ ಹೋಗಿ ಬೆಣ್ಣೆ ದೋಸೆ ತಿಂದ್ಕೊಂಡು ತುಂಬ ಕ್ರೇವಿಂಗ್ ಆಗ್ತಾಯಿತ್ತು. ತಿನ್ಕೊಂಡು ಬರೋಣ ಅಂತ ಕಾವ್ಯ ಹೋಗಿದ್ದಾಳೆ, ಅವನಿಗೆ ಅಲ್ಲೇ ಬರೋಕ್ಕೆ ಹೇಳಿದ್ದೀನಿ. ಸೊ ಇವಾಗ ಟೈಮ್ ಬಂದು 8:30, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಹೋಗಿ HVRಲ್ಲಿ ಸಿಗ್ತೀನಿ. HVRಲ್ಲಿ ಸಖತ್ತಾಗಿರುತ್ತೆ. ಹಾಸನಲ್ಲಿ ಯಾರೆಲ್ಲ HVRಗೆ ಹೋಗಿದ್ದೀರಾ, ಹೋಗಿ ತುಂಬ ಟೇಸ್ಟ್ ಚೆನ್ನಾಗಿದೆ ಅಲ್ಲಿ. ನನಗೇನೋ ಬೇರೆದು ಹೋಲಿಸ್ಕೊಂಡ್ರೆ HVR ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಅಲ್ಲಿ ನೋಡಿ ಸಾಹೇಬ್ರು ಹಿಂಗೆ ಆಟ ಆಡ್ತಿದ್ದಾರೆ. ಓಯ್ ಏಯ್, ಇದನ್ನು ಕೊಟ್ಟು ಇದ್ರ ಪರಿಸ್ಥಿತಿ ಇದು ನೋಡಿ. ಎಲ್ಲಿ ಕಚ್ಚಿದ್ದಾನೆ ಅಂತ, ಇಲ್ಲಿ ಕಚ್ಚಿದ್ದಾನೆ, ಕಾಲು ಕಚ್ಚಾಕಿದ್ದಾನೆ, ಆಮೇಲೆ ಅದ್ರ ಮೂತಿ ಕಚ್ಚಿದ್ದಾನೆ, ಎಲ್ಲ ಕುಚ್ಚು. ಇಡ್ಲಿ 2 ವಡೆ, ಕಣ್ಣು ಮುಚ್ಕೊಂಡು ಬಿಡೋ ಸ್ವಲ್ಪ ಖಾಲಿಯಾಗಿದೆ. ಇದು ಬೆಣ್ಣೆಕಾಲು 2. ನಾವು ತಿಂದಿದ್ದು 2 ಬೆಣ್ಣೆಕಾಲಿ. 1 ಬೆಣ್ಣೆಕಾಲಿಯಲ್ಲಿ 2 ದೋಸೆ ಥರ, 2 ಬೆಣ್ಣೆಕಾಲಿ ತೊಗೊಂಡಿದ್ದು. ಹಾಗೆ 2 ಇಡ್ಲಿ, 4 ವಡೆ. ಸೊ ಇಷ್ಟಕ್ಕೆ ಬರೀ 180 ರೂಪಾಯಿ. ಅದನ್ನೇ ನಾವು ಬೆಂಗಳೂರಲ್ಲಿ ತೊಗೊಂಡಿದ್ದರೆ ಬಿರ್ರಿ ದುಡ್ಡು ಕಿತ್ಕೊಂಡು ಹೋಗಿರೋದು. ಒಂದು ವಡೆಗೆ ಏನಿಲ್ಲ ಅಂದರೂ 70ರಿಂದ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಹೋಲಿಸ್ಕೊಂಡ್ರೆ ಹಾಸನ್ ಎಷ್ಟೋ ಬೆಸ್ಟು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈಗಲೇ ಟ್ರೈ ಮಾಡಿ. ನೆಕ್ಸ್ಟ್ ಡೇ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ನೀವು ಕೂಡ ನೋಡಿ. ಅನಿ ಅಟ್ಲೀಸ್ಟ್ ಮೀಸೆನಾರು ಬಿಡಿಸ್ಕೊರ್ಬೇಕು ತಾನೇ. ಮೀಸೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ತೆಗೆಸ್ಬಿಟ್ಟೆ.
ಎಪ್ಪತ್ತು ನೀನೇ ನನ್ನ ಇಷ್ಟ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.